ಅವರು ದೂರದ ಊರಿನಿಂದ ಬೆಂಗಳೂರಿಗೆ ಕೆಲಸ ಅರಿಸಿ ಬಂದಿದ್ರು. ದಿನವೆಲ್ಲ ಕಷ್ಟಪಟ್ಟು ದುಡಿತಿದ್ರು. ಜಸ್ಟ್ ರಿಲ್ಯಾಕ್ಸ್ ಆಗೋಣ ಅಂತ ಎಣ್ಣೆ ಹೊಡೆದಿದ್ರು. ಆದರೆ ಆಮೇಲೆ ಆಗಿದ್ದೆ ಘನಘೋರ ದುರಂತ. ಅಷ್ಟಕ್ಕೂ ಆಗಿದ್ದೇನು? ಈ ಸ್ಟೋರಿ ನೋಡಿ. ಹೆತ್ತ ತಾಯಿಗೆ ನಿಂದನೆ, ಸ್ನೇಹಿತನ ಬರ್ಬರ ಹತ್ಯೆ. ಸುತ್ತಿಗೆಯಿಂದ ಹೊಡೆದು ಮರ್ಡರ್ ಮಾಡಿದ ಕಿರಾತಕ. ಇದು ಕೋಣನಕುಂಟೆಯ ಕೊಟ್ಟಿಗೆಗೆರೆಯ ನಿರ್ಮಾಣ ಹಂತದ ಕಟ್ಟಡ. ನಿನ್ನೆ ರಾತ್ರಿ ಈ ಜಾಗದಲ್ಲಿ ಇಬ್ಬರು ಸ್ನೇಹಿತರ ನಡುವೆ ಗಲಾಟೆಯಾಗಿತ್ತು. ಒಬ್ಬರಿಗೊಬ್ಬರು ಸಿಕ್ಕ ವಸ್ತುಗಳಿಂದ ಹೊಡೆದಾಡಿಕೊಂಡಿದ್ರು. ಈ ಜಗಳದಲ್ಲಿ ಭಗೀರಥ ಸಾಗರ್ ಎಂಬಾತ ಕೊಲೆಯಾದ್ರೆ ಆರೋಪಿ ದೀಪು ಮಂಡಲ್ ಕೋಣನಕುಂಟೆ ಪೊಲೀಸರ ಅತಿಥಿಯಾಗಿದ್ದಾನೆ. ಇವರಿಬ್ರು ಪಶ್ಚಿಮ ಬಂಗಾಳ ಮೂಲದವರು. ಭಗೀರಥ್ ದೀಪು ಮಂಡಲ್ ಕೆಲಸ ಅರಸಿ ನಿನ್ನೆಯಷ್ಟೇ ಬೆಂಗಳೂರಿಗೆ ಬಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸ ಮಾಡ್ತಿದ್ರು. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ರಾತ್ರಿ ಕುಡಿದು ನಶೆ ಏರಿಸಿಕೊಂಡಿದ್ರು. ಆದ್ರೆ ನಶೆಯ ವೇಳೆ ಭಗೀರಥ ದೀಪು ತಾಯಿ ಬಗ್ಗೆ ಅವಾಚ್ಯವಾಗಿ ಬೈದಿದ್ದ. ಹೆತ್ತ ತಾಯಿ ಬಗ್ಗೆನೇ ಮಾತನಾಡಿದ್ರೆ ಯಾರ್ ತಾನೇ ಸುಮ್ಮನಿರ್ತಾರೆ? ದೀಪು ಕೂಡ ರೊಚ್ಚಿಗೆದ್ದು ಅಲ್ಲೇ ಇದ್ದ ಸುತ್ತಿಗೆಯಿಂದ ಭಗೀರಥ ತಲೆ ಮೇಲೆ ಹಲ್ಲೆ ನಡೆಸಿದ್ದಾನೆ. ಸುತ್ತಿಗೆ ಏಟಿನಿಂದ ತೀವ್ರ ರಕ್ತಸ್ರಾವವಾಗಿ ಭಗೀರಥ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾನೆ. ಅನಂತರ ದೀಪು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಏನೋ ಬೆಳಿಗ್ಗೆ ಘಟನೆ ನೋಡಿದ ಸ್ಥಳೀಯರು ಪೊಲೀಸರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು. ಸ್ಥಳಕ್ಕೆ ಬಂದ ಕೋಣನಕುಂಟೆ ಪೊಲೀಸರು ಪರಿಶೀಲಿಸಿ ಮೃತದೇಹವನ್ನು ಆಸ್ಪತ್ರೆಗೆ ರವಾನಿಸಿದ್ರು. ಕೆಲವೇ ಗಂಟೆಗಳಲ್ಲಿ ಕೊಲೆ ಆರೋಪಿ ದೀಪು ಮಂಡಲ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಅವನು ಅಲ್ಲೇ ಸ್ಪಾಟ್ ಡೆತ್ ಆಗಿದ್ದಾನೆ. ಆರೋಪಿ ಅಲ್ಲೇ ಸುತ್ತಳಿ ಬಿಟ್ಬಿಟ್ಟು ಓಡಿ ಹೋಗಿದ್ದಾನೆ. ನಿನ್ನೆ ಮೃತನ ಬಂದ್ಬಿಟ್ಟು ಹೆಸರು ಬಂದ್ಬಿಟ್ಟು ಭಗೀರಥ ಸರ್ಕಾರ ಅಂತ, 39 ವರ್ಷ, ವೆಸ್ಟ್ ಬೆಂಗಾಲ್ದವನು. ಹಾಗೂ ಆರೋಪಿ ಹೆಸರು ಬಂದ್ಬಿಟ್ಟು ದೀಪು ಮಂಡಲ್ ಅಂತ, ಅವನು ಒಂದು 30 ವರ್ಷ ಸುಮಾರು ಇದ್ದಾನೆ. ಅವನು ಕೂಡ ವೆಸ್ಟ್ ಬೆಂಗಾಲ್ದವನು. ಸೊ ಈಗ ನಮ್ಮ ಇನ್ಸ್ಪೆಕ್ಟರ್ ಮತ್ತೆ PSI ನೇತೃತ್ವದಲ್ಲಿ ಒಂದು ತಂಡ ಮಾಡಿ ಆರೋಪಿ ತಲಾಶೆಗೆ ಬಿಟ್ಟಿದ್ದೀವಿ. ಒಟ್ನಲ್ಲಿ ಕೆಲಸ ಅರಸಿ ಬೆಂಗಳೂರಿಗೆ ಬಂದಿದ್ದ ಸ್ನೇಹಿತರ ಜೀವನವೇ ದಿಕ್ಕಾಪಾಲಾಗಿದೆ. ಕುಡಿತದ ಚಟದಿಂದ ಒಬ್ಬ ಜೀವ ಕಳೆದುಕೊಂಡ್ರೆ ಮತ್ತೊಬ್ಬ ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೀವನಾನೇ ಕಳೆದುಕೊಂಡಿರುವುದು ದುರಂತವೇ ಸರಿ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.